ನನಗೆ ಪಾಕಿಸ್ತಾನದ ಬಗ್ಗೆ ಮಾತಾಡಬೇಕು ಸರ್. ಯಾಕೆ ಅಂತಂದರೆ ಪ್ರಧಾನಿ ಶಾಬಾಜ್ ಶರೀಫ್ ಹೇಳ್ತಾರೆ ಇರಾನ್ ಜೊತೆ ಇದ್ದೀವಿ ಅಂತ. ಸಂಸತ್ನಲ್ಲಿ ರಕ್ಷಣಾ ಸಚಿವ ಖ್ವಾಜಾ ಇಸ್ಲಾಮಿಕ್ ಹೇಳ್ತಾರೆ ಇದು ಇಸ್ಲಾಮಿಕ್ ಜಗತ್ತಿನ ಮೇಲೆ ನಡೆಸ್ತಾ ಇರೋ ದಾಳಿ ಅಂತ. ಮತ್ತೊಂದು ಕಡೆ ಇರಾನ್ ಹೇಳುತ್ತೆ ನೀವೇನಾದರೂ ನಮ್ಮ ಅಣ್ವಸ್ತ್ರಗಳನ್ನು ನಾಶ ಮಾಡ್ತೀರಾ ಅನ್ನೋದಾದರೆ ನಾವು ಪಾಕಿಸ್ತಾನದಿಂದ ನಿಮ್ಮ ಮೇಲೆ ಅಣ್ವಸ್ತ್ರ ದಾಳಿ ಮಾಡಿಸ್ತೀವಿ ಅಂತ. ಪಾಕಿಸ್ತಾನಕ್ಕೆ ಎದಗಬೇಕು ಸರ್ ಇದೆಲ್ಲ? ಫಸ್ಟೇ ಭಾರತದ ದಾಳಿನೇ ತಡ್ಕೊಳಕ್ಕಾಗದೆ ವಿಲವಿಲ ಅಂತ ಒದ್ದಾಡ್ತಾ ಇರೋ ಪಾಕಿಸ್ತಾನ ಈ ಕಡೆ ಇರಾನ್ಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿ ಅಮೇರಿಕಾ ಹತ್ರ ಒಡಿಸ್ಕೊಳ್ಳೋಕ್ಕೂ, ಇಸ್ರೇಲ್ ಹತ್ರ ಒಡಿಸ್ಕೊಳ್ಳೋಕ್ಕೂ, ಇಲ್ಲ ಅಮೇರಿಕಾಗೆ ತೃಪ್ತಿ ಪಡಿಸೋಣ ಅಂತಂದರೆ ಇರಾನ್ ಹತ್ರ ಒಡಿಸ್ಕೊಳ್ಳೋಕ್ಕೂ ಯಾಕೆ ಬೇಕಾಗಿತ್ತು ಇವರಿಗೆ ಇರಲಾರ್ದು ಇರವೇ ಬಿಟ್ಕೊಳ್ಳೋ ಕೆಲಸ ಅಂತ? ಅಲ್ಲ, ಪಾಕಿಸ್ತಾನದ ನೇಚರೇ ಹಾಗೆ. ಇಲ್ಲದೇ ಇದ್ದರೆ ನಿನ್ನೆ IPL ಸ್ವಿಚ್ ಆಫ್ ನಾವೇ ಮಾಡಿಸಿದ್ದೇವೆ, ನಮ್ಮ ಹ್ಯಾಕರ್ಸ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಅವರಿಗೆ ಜಗತ್ತಿನಲ್ಲಿ ಸ್ಟ್ಯಾಂಡೇ ಇಲ್ಲ. ಸೀರಿಯಸ್ ಆಗಿ ಯಾರೂ ತಗೊಳ್ತಾ ಇಲ್ಲ, ಇನ್ಕ್ಲೂಡಿಂಗ್ ಸೌದಿ ತಗೊಳ್ತಾ ಇಲ್ಲ ಪಾಕಿಸ್ತಾನವನ್ನು. ಇವತ್ತು ನೋಡಿ ಇಷ್ಟೆಲ್ಲ ಇದ್ದರೂ ಕೂಡ ಸೌದಿ ಅರೇಬಿಯಾದಾಗಲಿ ಎಷ್ಟು ಡಿಸ್ಟೆನ್ಸ್ ಕಾಪಾಡ್ಕೊಂಡು ಬಂದಿವೆ ಅಂದರೆ ಯಾವ ಸಂದರ್ಭದಲ್ಲಿಯೂ ಕೂಡ ಇವರು ಅದನ್ನು ಧರ್ಮವನ್ನು ಹಚ್ಚಿಕೊಂಡ್ರು. ಆ ಧರ್ಮವನ್ನು ಹಚ್ಚಿಕೊಂಡ್ರೆ ಯಾವ ಮುಸ್ಲಿಂ ಕಂಟ್ರಿನೂ ಅವ್ರ ಪರವಾಗಿ ಬಂದಿಲ್ಲ. ಸ್ವಲ್ಪ ಕಷ್ಟ ಇದೆ, ಅಲ್ಲೂ ಒಂದು ಸ್ವಲ್ಪ ಕಷ್ಟ ಇದೆ. ಆಮೇಲೆ ಈ ಥರ ಭಯೋತ್ಪಾದನೆಯನ್ನೇ ತಮ್ಮ ಈ ಥರ ಫ್ರಾಕ್ಸಿ ವಾರ್ಗಳನ್ನು, ಫ್ರಾಕ್ಸಿ ಗ್ರೂಪ್ಗಳನ್ನು, ಹಿಜ್ಬುಲ್ಲು, ಹೌತಿ, ಹಮಾಸ್ಗಳನ್ನು ಬೆಳೆಸ್ಕೊಂಡು ತಾನೂ ಬೆಳೆಯದೆ ಇತರರನ್ನೂ ಬೆಳೆಸದೆ ಅಕ್ಕಪಕ್ಕದ ಯಾವ ಸಮುದಾಯದ ಜೊತೆಗೂ ಒಂದು ಒಳ್ಳೆಯ ಸೌಹಾರ್ದಯುತ ಸಂಬಂಧ ಇಟ್ಕೊಳ್ಳದೆ ಇರುವಂಥ ದೇಶನ ಓನ್ಲಿ ಬಿಕಾಸ್ ಧರ್ಮದ ಕಾರಣಕ್ಕೆ ಯಾಕೆ ಬೆಂಬಲಿಸಬೇಕು ಅಂತ ಅವರು ಅಂದ್ಕೊಂಡಿರೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಸರ್, ತಪ್ಪೇನಿಲ್ಲ. ಅಲ್ಲಿ ಏನಾಗಿದೆ ಅಂದರೆ ನನಗೆ ಈ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ಒಂದು ಮಾತನ್ನು ಹೇಳಿದರು, ಇಂಡಿಯಾದ ಅಸ್ಮಿತೆ ಇದ್ದರೆ ಯಾವುದೇ ಪ್ರಧಾನಿ ಬರಲಿ ಅವ್ರಿಗೆ ನ್ಯಾಷನಲ್ ಏನು ಆ ಡ್ರೆಸ್ ಕೋಡ್ ಉಂಟಲ್ಲ ಅದನ್ನು ಬಿಡೋದಿಲ್ಲ, ನಮ್ಮ ದೇಶದವರು ಆದರೆ ಹಾಗಲ್ಲ ಹೀಗೆ ಅಂತೇಳಿ. ಅವರೆಲ್ಲ ಕರಪ್ಷನ್. ಅವರ ದೇಶದ ಯಾರೇ ಅಧಿಕಾರಕ್ಕೆ ಬರಲಿ ಅವರ ಫ್ಯಾಮಿಲಿಗೆ ಡ್ಯುಯಲ್ ಸಿಟಿಜನ್ಶಿಪ್ಪನ್ನು ಇಂಗ್ಲೆಂಡ್ನಲ್ಲಿ ತಗೊಳ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿ ಹೋಗ್ಲಿಕ್ಕೆ ಇರ್ತವೆ ಅಂತೇಳಿ. ಒಂದು ದೇಶವಾಗಿ ಗಡಿ ಇರ್ಬೋದು, ಅಸ್ತಿತ್ವದಲ್ಲಿಲ್ಲ ಆ ದೇಶ. ಆಕ್ಸಿಡೆಂಟಲ್ ಬರ್ತದೆ ಪಾಕಿಸ್ತಾನ ಅಂತೇಳಿ ಹೇಳುವುದು, ಅದಕ್ಕೊಂದು ಸ್ಟ್ರಾಟಜಿನೇ ಇಲ್ಲ. ಆ ಸ್ಟ್ರಾಟಜಿ ಇಲ್ಲದೆ ಇರುವಂಥ ಕಾರಣದಿಂದ ಯಾರು ಗೆದ್ದೆತ್ತಿನ ಬಾಲಕ್ಕೆ ಹೋದ್ರೆ ನಮ್ಮ ಹೆಸರು ಬೇಳೆ ಬೈಬೋದು ಅಂತ ಸರ್. ಅಮೆರಿಕಾಗೆ ಜೀವಜೂರ್ ಅಂತ ಅನ್ಕೊಂಡು ಜೀವನ ಮಾಡೋದೇ ಅದರದ್ದು ಕೆಲಸ. ಆ ಕಡೆ ರಷ್ಯಾ, ಆ ಕಡೆ ನೋಡಿ ಮುನೀರ್ ಇವತ್ತು ಏನ್ ಮಾಡಿದ್ದಾರೆ, ಹೌದು ಮುನೀರ್ ಏನ್ ಮಾಡಿದ್ದಾರೆ, ಅಮೆರಿಕದಲ್ಲೂ ಬೇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿಗೆ ಅವರ ಸೇನಾಧಿಕಾರಿ. ಹಾಗಾಗಿ ಪಾಕಿಸ್ತಾನದ ವಿಚಾರ ನಮ್ಮ ದೇಶಕ್ಕೆ ಎಲ್ಲದಕ್ಕೂ ಪರಿಹಾರ ಅಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಮಧ್ಯದಲ್ಲಿ ಚಿಕ್ಕರಂಗೇಗೌಡರದು ವಾಯ್ಸ್ ನನಗೆ ಕೇಳಿಸ್ತಾ ಇರಲಿಲ್ಲ, ಬಟ್ ನಂಗೆ ಟೈಮ್ ಲಿಮಿಟ್ ಇರೋದ್ರಿಂದ ಥ್ಯಾಂಕ್ ಯು ವೆರಿ ಮಚ್. ತಾವು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಥ್ಯಾಂಕ್ಸ್ ಲಾಟ್.